ಹಾಯ್ ಫ್ರೆಂಡ್ಸ್, ಇವತ್ತು ನಾನು ಚೈನ್ ಸ್ಟಿಚ್ನ ಹೇಳ್ಕೊಡ್ತಾ ಇದ್ದೀನಿ. ಜರ್ದೋಶಿಲಿ ನೋಡ್ಬೋದು ಸಿಲ್ವರ್ ಕಲರ್ ಸಿಲ್ಕ್ ಥ್ರೆಡ್ನ ತೊಗೊಂಡಿದ್ದೀನಿ ಆ್ಯಂಡ್ ಸೂಜಿ ತೊಗೊಂಡಿದ್ದೀನಿ ಆ್ಯಂಡ್ ಜರ್ದೋಶಿ ತೊಗೊಂಡಿದ್ದೀನಿ ಆ್ಯಂಡ್ ಕಟರ್ ತೊಗೊಂಡಿದ್ದೀನಿ. ನೋಡ್ಬೋದು ನೀವು. ಆ್ಯಂಡ್ ಅದನ್ನು ಸ್ಟ್ರೆಚ್ ಮಾಡಿ ಕಟಿಂಗ್ ಮಾಡ್ಕೋಬೇಕು. ನಿಮ್ಗೆ ಯಾವ ಸೈಜ್ ಬೇಕದು ನೋಡಿ ಎಷ್ಟು ಮಾಡ್ಕೊತೀರಿ ಅದು ನಿಮ್ಮ ಬಿಟ್ಟಿದ್ದು. ಆ್ಯಂಡ್ ಪ್ಲೀಸ್ ಈ ವಿಡಿಯೋ ಫುಲ್ ಪೂರ್ತಿ ನೋಡಿ. ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನ ಮರಿಬೇಡ್ರಿ. ಈ ವಿಡಿಯೋ ಇಷ್ಟ ಆದ್ರೆ ಪ್ಲೀಸ್ ಸಪೋರ್ಟ್ ಮಾಡ್ರಿ ಅಂತ ಕೇಳ್ಕೊತೀನಿ. ನೋಡ್ಬೋದು ಇಷ್ಟು ನಾನು ಕಟ್ ಮಾಡ್ಕೊಂಡಿದ್ದೀನಿ. ಈಗ ನೋಡ್ಬೋದು ಸೂಜಿನ ಕೆಳಗಡೆಯಿಂದ ಇನ್ಸರ್ಟ್ ಮಾಡಿ ಆ್ಯಂಡ್ ಅದರೊಳಗೊಂದು ಜರ್ದೋಶಿನ ಇನ್ಸರ್ಟ್ ಮಾಡಬೇಕು. ಕಟ್ ಮಾಡಿಕೊಂಡ್ರು ಅಂತ ಇನ್ಸರ್ಟ್ ಮಾಡಿಕೊಂಡು ಅದರ ಪಕ್ಕದಲ್ಲಿನೇ ಸೂಜಿನ ಕೆಳಗಡೆ ಇನ್ಸರ್ಟ್ ಮಾಡಬೇಕು. ನೋಡ್ಬೋದು ನೀವು ಅದರ ಪಕ್ಕದಲ್ಲೇ ಇನ್ಸರ್ಟ್ ಮಾಡಬೇಕು. ಆ್ಯಂಡ್ ಅದು ಈ ಥರ ರೌಂಡ್ ಶೇಪಲ್ಲಿ ಕೂರತ್ತೆ ಅಲ್ಲಿ ಹೋಗಿ. ಆ್ಯಂಡ್ ಒಂದು ಫಿಂಗರ್ ಸಹಾಯದಿಂದ ಆ ಥರ ಪ್ರೆಸ್ ಮಾಡಿ ಆ್ಯಂಡ್ ನಡುಬರ್ಕ ಸ್ಟಿಚ್ ಮಾಡಬೇಕು. ನಡುವೆ ಮಧ್ಯಭಾಗದಲ್ಲಿ ಸ್ಟಿಚ್ ಮಾಡಬೇಕು. ನಿಮ್ಗೆ ನಡುಬರ್ಕ ಅಂದ್ರೆ ಅರ್ಥ ಆಗಿಲ್ಲ ಅಂದ್ರೆ ನೋಡ್ಬೋದು ನೀವು ಮಧ್ಯದಲ್ಲಿ ಇದು ಮಾಡಬೇಕು. ಸೆಂಟರ್ ಒಳಗೆ ಸೂಜಿನ ಇನ್ಸರ್ಟ್ ಮಾಡಬೇಕು ಕೆಳಗಡೆ. ಈ ಥರ ನಾನು ಸ್ಲೋ ವಿಡಿಯೋ ಇಟ್ಟಿದ್ದೀನಿ, ಫಾಸ್ಟ್ ಏನು ಇಟ್ಟಿಲ್ಲ. ನೋಡ್ಬೋದು ನೀವು ಆರಾಮ್ಸೆ ನೋಡಿ ಕೂಡ ಹೇಗೆ ಸೂಜಿ ಇನ್ಸರ್ಟ್ ಮಾಡೋದು ಕಲಿಬೋದು. ಇದನ್ನು ವಿಡಿಯೋ ನೋಡಿ ಅಷ್ಟು ಸ್ಲೋ ಆಗಿ ನಾನು ಹೇಳ್ಕೊಟ್ಟಿದ್ದೀನಿ ಈ ವಿಡಿಯೋಲಿ. ಆ್ಯಂಡ್ ಇಲ್ಲಿ ನೋಡ್ಬೋದು ಮತ್ತೆ ನಾನು ಜರ್ದೋಶಿನ ತೊಗೊಂಡಿದ್ದೀನಿ. ಮತ್ತು ಈ ಥರ ಫಿಕ್ಸ್ ಮಾಡಿಕೊಂಡು ಆ್ಯಂಡ್ ಅದರ ಸೈಡ್ ಪಕ್ಕದಲ್ಲಿಯೇ ಸೂಜಿನ ಕೆಳಗಡೆ ಇನ್ಸರ್ಟ್ ಮಾಡಬೇಕು. ಈ ಥರ ಅದು ಹೋಗಿ ಸೆಟ್ ಆಗುತ್ತೆ. ಆ್ಯಂಡ್ ಮತ್ತು ಫಿಂಗರ್ ಸಹಾಯದಿಂದ ಅದನ್ನು ಪ್ರೆಸ್ ಮಾಡಿ, ಪ್ರೆಸ್ ಅಂದರೆ ಪ್ರೆಸ್ ತುಂಬ ಜಾಸ್ತಿ ಇಲ್ಲ, ಜಸ್ಟ್ ಕೈಯಿಂದ ಪ್ರೆಸ್ ಮಾಡಿ ಆಮೇಲೆ ಕೆಳಗಡೆಯಿಂದ ಸೂಜಿನ ಸೆಂಟರ್ಗೆ ತೊಗೊಬೇಕು. ಮತ್ತು ಅದೇ ಪಕ್ಕದಲ್ಲಿ ಸೆಂಟರ್ಗೆ ಸೂಜಿನ ಚುಚ್ಚಬೇಕು. ನೋಡ್ಬೋದು ನಾನು ಹೇಳೋದು ನಿಮಗೆ ಅರ್ಥ ಆಗ್ತಿದೆ ಅಂತ ಅಂದ್ಕೊತೀನಿ ನಾನು. ನೋಡ್ಬೋದು ಮತ್ತೆ ಸೆಂಟರ್ಗೆ ಸೂಜಿನ ಮೇಲ್ಗಡೆ ತೊಗೊಂಡು ಆ್ಯಂಡ್ ಮತ್ತೊಂದು ಜರ್ದೋಶಿನ ಇನ್ಸರ್ಟ್ ಮಾಡಿ ಅದರ ಪಕ್ಕದಲ್ಲಿನೇ ಮತ್ತೆ ಸೂಜಿನ ಇನ್ಸರ್ಟ್ ಮಾಡೋದು. ನೋಡ್ಬೋದು ನೀವು ಈ ಥರ ಕೂರುತ್ತೆ. ಮತ್ತೆ ಹೇಳ್ತಾ ಇದ್ದೀನಿ, ಸೆಂಟರ್ಗೆ ಸೂಜಿನ ತೆಗಿಬೇಕು. ಸೆಂಟರ್ಗೆ ತೆಗೆದು ಮತ್ತೆ ಪಕ್ಕದಲ್ಲಿ ಜರ್ದೋಶಿ ಹತ್ತಿರ ಸೆಂಟರ್ಗೆ ಮತ್ತೆ ಕೆಳಗಡೆ ಇನ್ಸರ್ಟ್ ಮಾಡಬೇಕು. ಆ್ಯಂಡ್ ಮತ್ತೆ ಮಧ್ಯದಲ್ಲಿ ಇನ್ಸರ್ಟ್ ಮಾಡ್ಕೋಬೇಕು ಸೂಜಿನ. ನೋಡ್ಬೋದು ನೀವು. ಬೇಸಿಕ್ ಅರಿ ವರ್ಕ್ ಸ್ಟಿಚಸ್ ಎಲ್ಲ ಯಾರೆಲ್ಲ ಕಲಿಬೇಕಂತ ಅಂದ್ಕೊಂಡಿದ್ರಲ್ಲ ಅವರಿಗೆಲ್ಲ ನಾನು 70 ಡೇಸ್ ಹಾರ್ಟ್ ಚಾಲೆಂಜ್ನ ತೊಗೊಬೇಕಂತ ಅಂದ್ಕೊಂಡಿದ್ದೀನಿ. ಯಾವುದ್ರಲ್ಲಪ್ಪ ಅಂದ್ರೆ ಅರಿ ವರ್ಕ್ ಹಾಕೋದ್ರಲ್ಲಿ. ಆ್ಯಂಡ್ ಯಾರೆಲ್ಲ ಕಲಿಬೇಕು 70 ಡೇಸ್ ವಿಡಿಯೋಸ್ ಮಾಡಿ ಹಾಕ್ರಿ, ಚಾಲೆಂಜ್ ತೊಗೋರಿ ಅಂತ ಹೇಳ್ತಿರಲ್ಲ, ನಾನು ತೊಗೊತೀನಿ. ಕಮೆಂಟ್ ಮಾಡಿ ಹೇಳ್ರಿ. ಅದರಲ್ಲಿ ದಿನ ಒಂದೊಂದು ಆರಿ ವರ್ಕ್ ಸ್ಟಿಚಸ್ನ ಹೇಳ್ಕೊಡ್ತೀನಿ. ನಾನು ಹೇಳ್ಕೊಡ್ಬೇಕಂತಂದರೆ ಪ್ಲೀಸ್ ಕಮೆಂಟ್ ಮಾಡಿ ಹೇಳ್ರಿ. ನೋಡ್ಬೋದು ನೀವು ಎಷ್ಟು ಸಿಂಪಲಾಗಿ ಹಾಕ್ತಾಯಿದ್ದೀನಿ ನಾನು. ತುಂಬ ಅಂದರೆ ತುಂಬ ಈಸಿಯಾಗಿದೆ. ಯಾರಿಗೆಲ್ಲ ಟುಲಿಪ್ ಜಪಾನ್ನ ಯೂಸ್ ಮಾಡೋದಕ್ಕೆ ಬರಲ್ವೋ ಅವರೆಲ್ಲ ಈ ನಾರ್ಮಲ್ ಸೂಜಿಯಿಂದ ಕಲಿಬೋದು, ಇದು ಹಾಕ್ಬೋದು. ಆ್ಯಂಡ್ ಈ ಥರ ಗ್ರ್ಯಾಂಡ್ ವರ್ಕ್ ಕೂಡ ಹಾಕ್ಬೋದು. ಆ್ಯಂಡ್ ನೋಡ್ಬೋದು ನೀವು ಈಗ ಇಲ್ಲಿಂದ ಎಷ್ಟು 5-6 ಚೈನ್ ಹಾಕಿದೆ ನಾನು. ನೋಡ್ಬೋದು ತುಂಬ ಅಂದರೆ ತುಂಬ ಈಸಿಯಾಗಿ ಬರುತ್ತೆ ಇದು. ಕಲಿಬೇಕಂತ ಅಂದ್ಕೊಂಡಿರೋರಿಗೆ ಯಾವುದು ಕಷ್ಟ ಅಲ್ಲ ಅಂತ ಹೇಳ್ತೀನಿ ನಾನು. ಇಲ್ಲಿ ನೋಡ್ಬೋದು ನಾನು ಇಲ್ಲಿ ಇನ್ಸರ್ಟ್ ಮಾಡಿದೆ ಆ್ಯಂಡ್ ಜರ್ದೋಶಿನ ಇನ್ಸರ್ಟ್ ಮಾಡಿದೆ ಅದರೊಳಗೆ ಸೂಜಿ ಒಳಗೆ. ಆ್ಯಂಡ್ ಮತ್ತು ಸೂಜಿನ ಕೆಳಗಡೆ ತೊಗೊತಾ ಇದ್ದೀನಿ. ಇಲ್ಲಿ ನೋಡ್ಬೋದು ಸೈಡ್ಗೆ ಇನ್ಸರ್ಟ್ ಮಾಡ್ತಾಯಿದ್ದೀನಿ ಜರ್ದೋಶಿನ. ಈ ಥರ ಹೋಗಿ ಅಲ್ಲಿ ಕೂತ್ಕೊಳ್ಳುತ್ತೆ. ಆ್ಯಂಡ್ ಒಂದು ಫಿಂಗರಿಂದ ಈ ಥರ ಇಟ್ಕೊಂಡು ಸೂಜಿನ ನೀವು ಮೇಲ್ಗಡೆ ತೊಗೊಬೋದು. ಈಸಿ ಆಗುತ್ತೆ ಆ ಥರ ಹಿಡಿದ್ರೆ. ಆ್ಯಂಡ್ ನೋಡ್ಬೋದು
ಅದರ ಸ್ಟಿಚಸ್ ಮಧ್ಯದಲ್ಲೇ ಹಾಕಬೇಕು. ನೋಡ್ಬೋದು ನೀವು ಎಷ್ಟು ಸಿಂಪಲಾಗಿ ಕಾಣಿಸುತ್ತೆ. ನಾನು ಆ ಕಡೆ ದಾರ ಎಳೆದಿದ್ದೀನಿ ಅಂತ ಈ ಕಡೆ ಸೈಡಿಗೆ ಕಾಣಿಸ್ತದೆ ಸ್ಟಿಚಸ್ಸು, ಬಟ್ ಮಧ್ಯದಲ್ಲೇ ತೊಗೊಬೇಕು. ನೋಡ್ಬೋದು ನೀವು ಜರ್ದೋಸಿನ ಇನ್ಸರ್ಟ್ ಮಾಡಿ ಆ್ಯಂಡ್ ನೆಕ್ಸ್ಟು ಸೂಜಿನ ಇನ್ಸರ್ಟ್ ಮಾಡಬೇಕು. ಆ್ಯಂಡ್ ಈ ವಿಡಿಯೋನ ಪೂರ್ತಿಯಾಗಿ ಯಾರೆಲ್ಲ ನೋಡ್ರೆ ಅವರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಪ್ಲೀಸ್ ಕಮೆಂಟ್ ಮಾಡೋದನ್ನ ಮರಿಬೇಡ್ರಿ. ಏನೇ ಡೌಟ್ ಇದ್ದರೂ ಕಮೆಂಟ್ ಮಾಡಿ ಹೇಳ್ರಿ. ಆ್ಯಂಡ್ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿರಿ ಆ್ಯಂಡ್ ಶೇರ್ ಮಾಡಿರಿ. ಯಾರೆಲ್ಲ ನಿಮ್ಮ ಫ್ರೆಂಡ್ಸ್ ಆರಿ ವರ್ಕ್ ಕಲಿಬೇಕಂತ ಅಂದ್ಕೊಂಡ್ರಲ್ಲ ಅವರಿಗೆಲ್ಲ ಇದು ವಿಡಿಯೋನ ಶೇರ್ ಮಾಡಿರಿ. ಆ್ಯಂಡ್ ಇದರ ನಾಟ್ನ ಹೇಗೆ ಹಾಕ್ಬೇಕಂಥೇಳಿ ಇಲ್ಲಿ ನೋಡ್ಬೋದು ನೀವು. ಏನಿಲ್ಲ, ಈ ಥರ ಇನ್ಸರ್ಟ್ ಮಾಡಬೇಕು. ಸೂಜಿನ ಇನ್ಸರ್ಟ್ ಮಾಡಿ ಅದರೊಳಗಿಂದ ಸೂಜಿನ ಮತ್ತೆ ತೆಗಿಬೇಕು. ಅಷ್ಟೇ ನಾಟ್ ಆಗುತ್ತೆ. ನೋಡ್ಬೋದು ನೀವು, ಸಿಂಪಲ್. ಇಲ್ಲಿ ನೋಡ್ಬೋದು ಲಾಸ್ಟ್ ವರ್ಕ್. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಆಗಿರಿ. ಬಾಯ್.